ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಜೂನ್ 19ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಆಲ್ಮೋಸ್ಟ್ ಇವತ್ತು ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಿಫ್ಟಿಯಲ್ಲಿ 19 ಪಾಯಿಂಟ್ಗಳ ಡೌನ್ ಸೈಡ್ ನೋಡೋದಕ್ಕೆ ಸಿಕ್ತು. 24,800 ಅರೌಂಡ್ ಈಗ ನಿಫ್ಟಿ ಟ್ರೇಡ್ ಆಗ್ತದೆ. ಸೆನ್ಸೆಕ್ಸ್ನಲ್ಲಿ 83 ಪಾಯಿಂಟ್ಗಳ ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ. 0.1% ಸೆನ್ಸೆಕ್ಸ್ ಕರೆಕ್ಟ್ ಆಯಿತು. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. 250 ಪಾಯಿಂಟ್ಗಳ ಕರೆಕ್ಷನ್ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ನಿನ್ನೆ ಭಾರತದ ಸಮಯ ಮಧ್ಯರಾತ್ರಿಯಲ್ಲಿ ಫೆಡರಲ್ ರಿಸರ್ವ್ನ ಮಾನಿಟರಿ ಪಾಲಿಸಿ ಮೀಟಿಂಗ್ನ ಔಟ್ಕಮ್ ನೋಡೋದಕ್ಕೆ ಸಿಕ್ಕಿತ್ತು. ಎಕ್ಸ್ಪೆಕ್ಟೇಷನ್ನ ರೀತಿಯಲ್ಲಿ ಯಾವುದೇ ರೀತಿಯ ರೇಟ್ ಕಟ್ಟನ್ನು ಫೆಡರಲ್ ರಿಸರ್ವ್ ಮಾಡಿಲ್ಲ. ಬಟ್ 2025ರ ವರ್ಷದಲ್ಲಿ ಅಂದರೆ ಈ ಒಂದು ವರ್ಷದಲ್ಲಿ ಮುಂದಿನ 6 ತಿಂಗಳುಗಳಲ್ಲಿ ಅಟ್ಲೀಸ್ಟ್ 2 ಬಾರಿ ರೇಟ್ ಕಟ್ನ ಪಾಸಿಬಿಲಿಟಿ ಇರುತ್ತೆ ಅಂತ ಫೆಡರಲ್ ರಿಸರ್ವ್ನ ಚೇರ್ಮನ್ ಹೇಳಿದ್ದಾರೆ. ಡಾಟ್ ಪ್ಲಾಟ್ ಸಿಗ್ನಲ್ನ ಮೂಲಕ ನಾವು ರೇಟ್ ಕಟ್ ಡಿಸಿಷನ್ ಅನ್ನು ತಗೋತೀವಿ ಅಂತ ಫೆಡರಲ್ ರಿಸರ್ವ್ನ ಚೇರ್ಮನ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು. ಸೊ ಕೊನೆಯದಾಗಿ ಡಿಸೆಂಬರ್ 2024ರಲ್ಲಿ ಫೆಡ್ನ ಕಡೆಯಿಂದ ರೇಟ್ ಕಟ್ ನೋಡೋದಕ್ಕೆ ಸಿಕ್ಕಿತ್ತು. ಏನಿದು ಡಾಟ್ ಪ್ಲಾಟ್ ಸಿಗ್ನಲ್ ಅಂದರೆ ಫೆಡರಲ್ ರಿಸರ್ವ್ನ ಕಮಿಟಿಯಲ್ಲಿ 19 ಮೆಂಬರ್ಸ್ ಇರ್ತಾರೆ. ಈ 19 ಮೆಂಬರ್ಸ್ ರೇಟ್ ಕಟ್ ಮಾಡಬೇಕಾ ಬೇಡವಾ ಅನ್ನುವಂಥ ವೋಟಿಂಗ್ ಅನ್ನು ಮಾಡ್ತಾರೆ. ಸೊ ಮೆಜಾರಿಟಿ ವೋಟ್ ಯಾವ ಕಡೆ ಬರುತ್ತೆ ಅದರ ಬೇಸಿಸ್ ಮೇಲೆ ಫೆಡರಲ್ ರಿಸರ್ವ್ನ ಚೇರ್ಮನ್ ಡೆಸಿಷನ್ ಅನ್ನು ತಗೋತಾರೆ. ಈಗ ಸದ್ಯಕ್ಕೆ 2025ರ ಕಂಪ್ಲೀಟ್ ವರ್ಷದಲ್ಲಿ ಯಾವುದೇ ರೀತಿಯ ರೇಟ್ ಕಟ್ ಬೇಡ ಅಂತ 7 ಅಫಿಷಿಯಲ್ಸ್ಗಳು ವೋಟನ್ನು ಮಾಡ್ತಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಇನ್ಫ್ಲೇಷನ್ ಇನ್ಕ್ರೀಸ್ ಆದರೆ GDP ಗ್ರೋತ್ ಫಾಲ್ ಆದರೆ ರೇಟ್ ಕಟ್ ಬರುವಂಥ ಚಾನ್ಸಸ್ ಕಡಿಮೆ ಆಗುತ್ತೆ. ಈಗ ಸದ್ಯಕ್ಕೆ GDP ಫೋರ್ಕ್ಯಾಸ್ಟ್ 1.4% ಇದೆ US ನಲ್ಲಿ. ಮಾರ್ಚ್ ಮೀಟಿಂಗ್ನಲ್ಲಿ 1.7%ನ GDP ಫೋರ್ಕ್ಯಾಸ್ಟ್ ಆಗಿತ್ತು. ಅಂದರೆ GDP ಫಾಲ್ ಆಗುತ್ತೆ ಅನ್ನುವಂಥ ಫೋರ್ಕ್ಯಾಸ್ಟ್ ಈ ಒಂದು ಮೀಟಿಂಗ್ನಲ್ಲಿ ಬಂದಿದೆ. ಹಾಗೆ ಇನ್ಫ್ಲೇಷನ್ ಕೂಡ ಇನ್ಕ್ರೀಸ್ ಆಗುವಂಥ ಪಾಸಿಬಿಲಿಟಿ ಇದೆ. ಇಸ್ರೇಲ್ ಮತ್ತು ಇರಾನ್ನ ವಾರ್ನ ರೀಸನ್ನಿಂದ ಕ್ರೂಡ್ ಆಯಿಲ್ನ ಪ್ರೈಸಸ್, ಗೋಲ್ಡ್, ಸಿಲ್ವರ್ ಪ್ರೈಸಸ್ ಇನ್ಕ್ರೀಸ್ ಆಗ್ತದೆ. ಇದರ ಇಂಪ್ಯಾಕ್ಟ್ US ಎಕಾನಮಿ ಮೇಲೆ ಕೂಡ ಇರುತ್ತೆ. US ನಲ್ಲಿ ಇನ್ಫ್ಲೇಷನ್ ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಇದೆ. ಸದ್ಯಕ್ಕೆ US ನಲ್ಲಿ 2.4, 2.5%ನ ಇನ್ಫ್ಲೇಷನ್ ಡಿಕ್ಲೇರ್ ಆಗ್ತದೆ. ಮುಂದಿನ ದಿನಗಳಲ್ಲಿ ಇನ್ಫ್ಲೇಷನ್ ಇನ್ಕ್ರೀಸ್ ಆಗುವಂಥ ಪಾಸಿಬಿಲಿಟಿ ಇದೆ. ಇನ್ಫ್ಲೇಷನ್ ಇನ್ಕ್ರೀಸ್ ಆದರೆ ಫೆಡ್ ರೇಟ್ ಕಟ್ಗಳನ್ನು ಮಾಡೋದಿಲ್ಲ. ಹಾಗೆಯೇ 7 ಅಫಿಷಿಯಲ್ಸ್ಗಳೇನು ಈಗ ವೋಟಿಂಗ್ ಅನ್ನು ಮಾಡಿದ್ದಾರೆ. ಅವರು ಈ ಇನ್ಫ್ಲೇಷನ್ GDP ಫೋರ್ಕ್ಯಾಸ್ಟ್ ಅನ್ನು ಅಬ್ಸರ್ವ್ ಮಾಡಿ ಮತ್ತೆ ವೋಟನ್ನು ಮಾಡ್ತಾರೆ. ಅದರ ಬೇಸಿಸ್ ಮೇಲೆ ರೇಟ್ ಕಟ್ಸ್ ಆಗುತ್ತೆ. ಸೊ ಮೇ ಬಿ ನೆಕ್ಸ್ಟ್ ಆಗಸ್ಟ್ ಮೀಟಿಂಗ್ನಲ್ಲಿ ಕೂಡ ರೇಟ್ ಕಟ್ ಬರುವಂಥ ಚಾನ್ಸಸ್ ತುಂಬಾ ಕಡಿಮೆ ಕಾಣಿಸುತ್ತೆ. ಸೊ ಟ್ರಂಪ್ ಅವರ ಟ್ಯಾರಿಫ್ಸ್ ಕೂಡ ಜುಲೈನಲ್ಲಿ ಅಪ್ಲೈ ಆಗೋದ್ರಿಂದ ಇನ್ಫ್ಲೇಷನ್ ಇನ್ಕ್ರೀಸ್ ಆಗುವಂಥ ಪಾಸಿಬಿಲಿಟಿ ಇದೆ. ಇನ್ಫ್ಲೇಷನ್ ಇನ್ಕ್ರೀಸ್ ಆದರೆ ಫೆಡ್ ಮತ್ತೆ ನ್ಯೂಟ್ರಲ್ ಸ್ಟ್ಯಾನ್ಸ್ ಅನ್ನು ತಗೋಬಹುದು. ಸೊ ನೋಡಬೇಕಾಗುತ್ತೆ ಫೆಡ್ ಮುಂದಿನ ಮೀಟಿಂಗ್ಗಳಲ್ಲಿ ಯಾವ ರೀತಿ ಒಂದು ಡಿಸಿಷನ್ ಅನ್ನು ತಗೋತಾರೆ ಅಂತ. ಬಟ್ ಸದ್ಯಕ್ಕೆ ಯಾವುದೇ ರೀತಿಯ ಡಿಸಿಷನ್ ಚೇಂಜ್ ಫೆಡ್ನ ಕಡೆಯಿಂದ ಬಂದಿಲ್ಲ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ಇವತ್ತು ಟಾಪ್ ಗೇನರ್ ಆಗಿತ್ತು. 2%ಗೂ ಹೆಚ್ಚಿನ ಜಂಪ್ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ಅಲ್ಲಿ ನೋಡೋದಕ್ಕೆ ಸಿಕ್ತು. ಐಶರ್ ಮೋಟಾರ್ಸ್, M&M ಆಟೋ ಸೆಕ್ಟರ್ನ ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿದೆ. ಆಲ್ಮೋಸ್ಟ್ 2% ಗೇನ್ ನೋಡೋದಕ್ಕೆ ಸಿಕ್ತು. IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಪ್ರಾಫಿಟ್ ಬುಕಿಂಗ್ ಕಂಟಿನ್ಯೂ ಆಯಿತು. ಬಟ್ ವಿಪ್ರೋನಲ್ಲಿ 1.5%ನ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಫೆಡ್ ರೇಟ್ ಕಟ್ಟನ್ನು ಮಾಡ್ತಿಲ್ಲ ಅಂದಾಗ ಆಬ್ವಿಯಸ್ಲಿ ಅದು IT ಸೆಕ್ಟರ್ನ ಕಂಪನಿಗಳಿಗೆ ನೆಗೆಟಿವ್ ಆಗುತ್ತೆ. ಹಾಗೆಯೇ CLSA, ಮಾರ್ಗನ್ ಸ್ಟ್ಯಾನ್ಲಿ ಮತ್ತೆ IT ಸೆಕ್ಟರ್ನಲ್ಲಿ ಕಾಷಿಯಸ್ ನೋಟನ್ನು ಕೊಟ್ಟಿದ್ದಾರೆ. ಸೊ ರೇಟ್ ಕಟ್ಸ್ಗಳು ಬಂದಿಲ್ಲ ಅಂದಾಗ IT ಕ್ಲೈಂಟ್ಸ್ ಯಾರಿರ್ತಾರೆ ಅವರು IT ಸ್ಪೆಂಡಿಂಗ್ ಅನ್ನು ಕಡಿಮೆ ಮಾಡುವಂಥ ಚಾನ್ಸಸ್ ಇರುತ್ತೆ. ಅದು IT ಕಂಪನಿಗಳಿಗೆ ನೆಗೆಟಿವ್ ಆಗುವಂಥ ಚಾನ್ಸಸ್ ಇದೆ. ಬಟ್ ಸದ್ಯಕ್ಕೆ ಬ್ಯಾಂಕಿಂಗ್ ಮತ್ತು ಫಿನಾನ್ಷಿಯಲ್ ಸರ್ವಿಸಸ್ ಸೆಕ್ಟರ್ನಿಂದ IT ಕಂಪನಿಗಳು ಹೆಚ್ಚಿನ ಒಂದು ಪ್ರಾಜೆಕ್ಟ್ಸ್ಗಳನ್ನು ಪಡ್ಕೋತಿದ್ದಾರೆ. ಬೇರೆ ಸೆಕ್ಟರ್ಗಳಿಂದ ಅಷ್ಟಾಗಿ ಪ್ರಾಜೆಕ್ಟ್ಸ್ IT ಕಂಪನಿಗಳಿಗೆ ಸಿಗ್ತಿಲ್ಲ. ಇದು IT ಕಂಪನೀಸ್ಗಳಿಗೆ ನೆಗೆಟಿವ್ ಆಗ್ಬೋದು ಅನ್ನೋದು ಬ್ರೋಕರೇಜ್ಗಳ ವ್ಯೂ ಆಗಿದೆ. ಹಾಗೆ CLSA ಮುಂದಿನ ಕ್ವಾರ್ಟರ್ಗಳಲ್ಲಿ ಸ್ವಲ್ಪ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗ್ಬೋದು ಅಂತ ಟಾಪ್ ಪಿಕ್ಸ್ ಅನ್ನು ಕೂಡ ಸೆಲೆಕ್ಟ್ ಮಾಡಿದ್ದಾರೆ. ಇನ್ಫೋಸಿಸ್, ಟೆಕ್ ಮಹೀಂದ್ರ, ಪರ್ಸಿಸ್ಟೆಂಟ್ ಸಿಸ್ಟಮ್ ಇವರ ಟಾಪ್ ಪಿಕ್ಸ್ ಆಗಿರುತ್ತೆ. ಹಾಗೆಯೇ LTI ಮೈಂಟ್ರಿಯನ್ನು ಕೂಡ ಹೋಲ್ಡ್ ಮಾಡ್ಕೋಬಹುದು ಅಂತ ಇವರು ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಮಾರ್ಗನ್ ಸ್ಟ್ಯಾನ್ಲಿ ಕೂಡ IT ಸೆಕ್ಟರ್ನಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇರುತ್ತೆ. ಬಟ್ ರೆವೆನ್ಯೂ ಗ್ರೋತ್ ಬರ್ಬೋದು ಅನ್ನೋದು ಮಾರ್ಗನ್ ಸ್ಟ್ಯಾನ್ಲಿಯ ವ್ಯೂ ಆಗಿದೆ. ಇವರು TCS, ಇನ್ಫೋಸಿಸ್, ವಿಪ್ರೋ, HCL ಟೆಕ್, LTI ಮೈಂಟ್ರಿ, ಟೆಕ್ ಮಹೀಂದ್ರ ಈ ರೀತಿಯ ಸ್ಟಾಕ್ಗಳನ್ನು ಪ್ರಿಫರ್ ಮಾಡ್ತಿದ್ದಾರೆ. ಮಿಡ್ ಕ್ಯಾಪ್ ಸ್ಪೇಸ್ನಲ್ಲಿ ಕೋಫೋರ್ಜ್, ಎಂಫಸಿಸ್ ಇವರ ಫೇವರೇಟ್ ಸ್ಟಾಕ್ ಆಗಿರುತ್ತೆ. ಅಪೋಲೋ ಹಾಸ್ಪಿಟಲ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 1%ನ ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಟಾಪ್ ಲೂಸರ್ ಲಿಸ್ಟ್ನಲ್ಲಿ ಅದಾನಿ ಪೋರ್ಟ್ಸ್ ನೋಡೋದಕ್ಕೆ ಸಿಗ್ತದೆ. ಇವತ್ತು ಕೂಡ 2.5%ನ ಕರೆಕ್ಷನ್ ಅದಾನಿ ಪೋರ್ಟ್ಸ್ನಲ್ಲಿ ನೋಡೋದಕ್ಕೆ ಸಿಕ್ತು. ಇಸ್ರೇಲ್ ಮತ್ತು ಇರಾನ್ ನಡುವೆ ಕಾನ್ಫ್ಲಿಕ್ಟ್ಸ್ ಇರೋವರೆಗೂ ಅದಾನಿ ಪೋರ್ಟ್ಸ್ ನೆಗೆಟಿವ್ ರಿಯಾಕ್ಷನ್ ಅನ್ನೇ ಕೊಡ್ಬೋದು. ರೀಸನ್ಸ್ ಕಳೆದ ವಿಡಿಯೋಗಳಲ್ಲಿ ಕೂಡ ಹೇಳಿದೆ. ಹೈಫಾ ಪೋರ್ಟ್ನ ಟ್ರಾನ್ಸ್ಪೋರ್ಟೇಷನ್ ವಾಲ್ಯೂಮ್ ರಿಲೇಟೆಡ್ ಕನ್ಸರ್ನ್ಸ್ ಅದಾನಿ ಪೋರ್ಟ್ನ ಇನ್ವೆಸ್ಟರ್ಸ್ಗಳಲ್ಲಿ ಇದೆ. ಆ ರೀಸನ್ನಿಂದ ಅದಾನಿ ಪೋರ್ಟ್ಸ್ ಕರೆಕ್ಟ್ ಆಗ್ತಿದೆ. ಅದಾನಿ ಎಂಟರ್ಪ್ರೈಸಸ್ನಲ್ಲಿ ಕೂಡ 1.5%ನ ರೌಂಡಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಬಜಾಜ್ ಫಿನಾನ್ಸ್ ಕೂಡ ಇವತ್ತು 2%ನಷ್ಟು ಕರೆಕ್ಟ್ ಆಯಿತು. ಸೊ ಸ್ಟಾಕ್ ಸ್ಪ್ಲಿಟ್ ಮತ್ತು ಬೋನಸ್ ಆದಮೇಲೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬರ್ತಿದೆ. ಕೋಲ್ ಇಂಡಿಯಾ ಮತ್ತು ಟೆಕ್ ಮಹೀಂದ್ರಾದಲ್ಲಿ ಕೂಡ ನೆಗೆಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ.
ಹೀರೋ ಮೋಟೋಕಾರ್ಪ್ ಹೊಸ ಒಂದು ಅನೌನ್ಸ್ಮೆಂಟ್ ಅನ್ನು ಮಾಡಿದ್ದಾರೆ. ಇವರೇನು ಎಲೆಕ್ಟ್ರಿಕ್ ವೆಹಿಕಲ್ಸ್ ವೀಡಾ VX2 ವರ್ಷನ್ ಅನ್ನು ಲಾಂಚ್ ಮಾಡಿದ್ದಾರೆ. ಸೊ ಈ ಒಂದು ವೆಹಿಕಲ್ ಪರ್ಚೇಸ್ ಮಾಡೋರಿಗೆ ಬ್ಯಾಟ್ರಿ ಸಬ್ಸ್ಕ್ರಿಪ್ಷನ್ ಅನ್ನ ಪುಷ್ ಮಾಡಬೇಕು ಅಂತ ಇದ್ದಾರೆ. ಸೊ ಏನಿದು ಬ್ಯಾಟ್ರಿ ಸಬ್ಸ್ಕ್ರಿಪ್ಷನ್ ಅಂದ್ರೆ ನೀವು ವೆಹಿಕಲ್ ಅನ್ನ ಪರ್ಚೇಸ್ ಮಾಡುವಾಗ ನಿಮಗೆ ಅಪ್ ಫ್ರಂಟ್ ಬ್ಯಾಟ್ರಿ ಕಾಸ್ಟ್ ಅನ್ನು ಅವರು ಚಾರ್ಜ್ ಮಾಡೋದಿಲ್ಲ. ಕಡಿಮೆ ಪ್ರೈಸ್ ನಲ್ಲಿ ವೆಹಿಕಲ್ ಅನ್ನ ಪರ್ಚೇಸ್ ಮಾಡಬಹುದಾಗುತ್ತೆ. ಹಾಗೆ ಆ ಬ್ಯಾಟ್ರಿ ಏನಿದೆ ಅದು ಸಬ್ಸ್ಕ್ರಿಪ್ಷನ್ ಬೇಸ್ ಆಗಿರುತ್ತೆ. ನೀವು ಮಂತ್ಲಿ ಇಷ್ಟು ಅಮೌಂಟ್ ಅನ್ನ ಪೇ ಮಾಡ್ತಾ ಹೋಗಬೇಕಾಗುತ್ತೆ. ಈ ರೀತಿಯ ಒಂದು ಸಬ್ಸ್ಕ್ರಿಪ್ಷನ್ ಬೇಸ್ಡ್ ಮಾಡೆಲ್ ಅನ್ನ ಹೀರೋ ಮೋಟೋಕಾರ್ಪ್ ತಂದಿರೋ ರೀಸನ್ ನಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಬೆಳಿಗ್ಗೆ ಒಳ್ಳೆ ಒಂದು ಟ್ರೆಂಡ್ ನೋಡೋದಕ್ಕೆ ಸಿಕ್ತು. ಬಟ್ ಅದಾದ್ಮೇಲೆ ಸ್ವಲ್ಪ ವೊಲಟೈಲ್ ಆಗಿ ಹೀರೋ ಮೋಟೋಕಾರ್ಪ್ ಟ್ರೇಡ್ ಆಗಿದೆ. ಸೊ ಈ ರೀತಿಯ ಸಬ್ಸ್ಕ್ರಿಪ್ಷನ್ ಬೇಸ್ಡ್ ಮಾಡೆಲ್ ಅನ್ನ ಸಾಕಷ್ಟು ಕಸ್ಟಮರ್ಸ್ಗಳು ಚೂಸ್ ಮಾಡ್ಕೋಬಹುದು. ಅದು ಹೀರೋ ಮೋಟೋಕಾರ್ಪ್ ನ ಸೇಲ್ಸ್ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ತರಬಹುದು. ಸೊ ನೆಸ್ಲೆ ಇಂಡಿಯಾದ ಬೋರ್ಡ್ ಮೀಟಿಂಗ್ ಜೂನ್ 26ಕ್ಕೆ ಇರುತ್ತೆ. ಈ ಒಂದು ಬೋರ್ಡ್ ಮೀಟಿಂಗ್ ನಲ್ಲಿ ಬೋನಸ್ ಇಶ್ಯೂ ಬಗ್ಗೆ ಮ್ಯಾನೇಜ್ಮೆಂಟ್ ಡಿಸ್ಕಸ್ ಮಾಡುವಂತ ಚಾನ್ಸಸ್ ಇದೆ. ಅಪ್ರೂವಲ್ ಸಿಕ್ಕಿದ್ರೆ ನೆಸ್ಲೆ ಇಂಡಿಯಾ ಬೋನಸ್ ಶೇರ್ಗಳನ್ನು ಇಶ್ಯೂ ಮಾಡಬಹುದು. ಈ ಒಂದು ಸ್ಟಾಕ್ ಕಳೆದ 6 ತಿಂಗಳಿಂದ ಆಲ್ಮೋಸ್ಟ್ ಫ್ಲಾಟ್ ಆಗಿ ಟ್ರೇಡ್ ಆಗ್ತಿದೆ. ಸೊ 1 ವರ್ಷದ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ನೆಸ್ಲೆ ಸ್ವಲ್ಪ ನೆಗೆಟಿವ್ ರಿಟರ್ನ್ಸ್ಗಳನ್ನು ಜನರೇಟ್ ಮಾಡಿ ಕೊಟ್ಟಿದೆ. FMCG ಸೆಕ್ಟರ್ನ ಕಂಪನಿ ಸ್ಲೋ ಆಗಿ ಮೂವ್ ಆಗುತ್ತೆ. ಒಂದು ಡಿಫೆನ್ಸಿವ್ ಪ್ಲೇ ಆಗಿ ಪೋರ್ಟ್ಫೋಲಿಯೋನಲ್ಲಿ ಹೋಲ್ಡ್ ಮಾಡ್ಕೋಬಹುದಾಗುತ್ತೆ. ಹಾಗೆ ಟಾಟಾ ಟೆಕ್ ಕೂಡ ಇವತ್ತು ಪಾಸಿಟಿವ್ ಆಗಿ ಓಪನ್ ಆಯಿತು. ಬಟ್ ಅದಾದ್ಮೇಲೆ ಪ್ರಾಫಿಟ್ ಬುಕಿಂಗ್ ನೋಡೋದಕ್ಕೆ ಸಿಕ್ಕಿದೆ. ವೋಲ್ವೋ ಕಾರ್ಸ್ ಟಾಟಾ ಟೆಕ್ ಅನ್ನ ತಮ್ಮ ಸ್ಟ್ರಾಟಜಿಕ್ ಸಪ್ಲೈಯರ್ ಆಗಿ ಚೂಸ್ ಮಾಡ್ಕೊಂಡಿದ್ದಾರೆ. ವೋಲ್ವೋ ಕಾರ್ಗಳಲ್ಲಿ ಬಳಸುವಂತ ಸಾಫ್ಟ್ವೇರ್ಗಳ ಸೊಲ್ಯೂಷನ್ ಅನ್ನ ಟಾಟಾ ಟೆಕ್ ಪ್ರೊವೈಡ್ ಮಾಡ್ತಾರೆ. ಹಾಗೆ ಪ್ರಾಡಕ್ಟ್ ಇಂಜಿನಿಯರಿಂಗ್ ಸರ್ವಿಸಸ್ ಅನ್ನು ಕೂಡ ಪ್ರೊವೈಡ್ ಮಾಡ್ತಾರೆ. ಇದರ ಜೊತೆಯಲ್ಲಿ PLM ಸರ್ವಿಸಸ್ ಅನ್ನು ಕೂಡ ಟಾಟಾ ಟೆಕ್ ಪ್ರೊವೈಡ್ ಮಾಡ್ತಾರೆ. ಈ ಒಂದು ಪಾರ್ಟ್ನರ್ಶಿಪ್ ನ ರೀಸನ್ ನಿಂದ ಸ್ಟಾಕ್ ಪಾಸಿಟಿವ್ ಆಗಿ ಓಪನ್ ಆದ್ರೂ ಕೂಡ ಹೈಯರ್ ಲೆವೆಲ್ಗಳಲ್ಲಿ ಸಸ್ಟೈನ್ ಆಗಲಿಲ್ಲ. ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಬಯೋಕಾನ್ 4500 ಕೋಟಿಯ QIP ಅನ್ನು ತರಬೇಕು ಅಂತ ಇದ್ದಾರೆ. ಈ ಒಂದು ರೀಸನ್ ನಿಂದ HSBC ಸ್ಟಾಕ್ ನಲ್ಲಿ ಬೈ ರೆಕಮೆಂಡೇಶನ್ ಅನ್ನ ಕೊಟ್ಟಿದ್ದಾರೆ. ಸ್ಟಾಕ್ ಇವತ್ತು ಆಲ್ಮೋಸ್ಟ್ 1.5% ಜಂಪ್ ಆಗಿದೆ. ಬಟ್ HSBC ಟಾರ್ಗೆಟ್ ಅನ್ನ ಕಟ್ ಮಾಡಿದ್ದಾರೆ. ಈ ಮುಂಚೆ 400 ರೂಪಾಯಿ ಇದ್ದಂತ ಟಾರ್ಗೆಟ್ ಅನ್ನ ಈಗ 390ಕ್ಕೆ ಡೌನ್ ಗ್ರೇಡ್ ಮಾಡಿದ್ದಾರೆ. ಬಟ್ ಸ್ಟಿಲ್ ಬೈ ರೆಕಮೆಂಡೇಶನ್ ನೋಡೋದಕ್ಕೆ ಸಿಕ್ಕಿದೆ. QIP ಕಂಪನೀಸ್ಗಳಿಗೆ ಪಾಸಿಟಿವ್ ಆಗುತ್ತೆ. ಬಟ್ ಮಾರ್ಕೆಟ್ ಪ್ರೈಸ್ಗಿಂತ ಕಡಿಮೆ ಪ್ರೈಸ್ನಲ್ಲಿ QIP ಶೇರ್ಸ್ಗಳನ್ನು ಅವರು ಅಲಾಟ್ ಮಾಡ್ತಾರೆ. ಬಟ್ ಈ ಒಂದು ಅಮೌಂಟನ್ನು ಕೆಪೆಕ್ಸ್ನಲ್ಲಿ ಬಳಸ್ಕೋತಾರೆ. ಅಂದರೆ ಕಂಪನಿಯ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನಲ್ಲಿ ಈ ಒಂದು ಅಮೌಂಟ್ನ ಬಳಕೆ ಆಗುತ್ತೆ. ಅಂದರೆ ಕಂಪನಿ ಇನ್ನಷ್ಟು ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಅದು ಲಾಂಗ್ ಟರ್ಮ್ನಲ್ಲಿ ಕಂಪನಿಗೆ ಪಾಸಿಟಿವ್ ಆಗುತ್ತೆ. ಸ್ವಿಗ್ಗಿ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 2.5% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಸ್ವಿಗ್ಗಿ ಸ್ಟಾಕನ್ನು IIFL ಕವರ್ ಮಾಡಿ ಬೈ ರೆಕಮೆಂಡೇಶನ್ ಕೊಟ್ಟಿದ್ದಾರೆ. 40% ಅಪ್ಸೈಡ್ನ ಪಾಸಿಬಿಲಿಟಿ ಇರುತ್ತೆ ಅಂತ 535 ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ದಾರೆ. ಝೊಮ್ಯಾಟೋಗೆ ಕಂಪೇರ್ ಮಾಡಿದಾಗ ಸ್ವಿಗ್ಗಿ ಇನ್ನೂ ಕೂಡ ಹಿಂದೆ ಉಳ್ಕೊಂಡಿದೆ. ಹಾಗೆ ಝೊಮ್ಯಾಟೋದ ಕ್ವಿಕ್ ಕಾಮರ್ಸ್ ಬಿಸ್ನೆಸ್ ಬ್ಲಿಂಕಿಟ್ ಏನಿದೆ ಅದನ್ನು ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಕ್ಯಾಚಪ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ. ಬಟ್ ಸ್ಟಿಲ್ ಸ್ವಿಗ್ಗಿನಲ್ಲಿ ಕೂಡ ಒಳ್ಳೆ ಒಂದು ಗ್ರೋತ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. 2028ರ ವೇಳೆಗೆ ಸ್ವಿಗ್ಗಿ ಪ್ರಾಫಿಟಬಲ್ ಆಗುತ್ತೆ ಅನ್ನೋದು IIFLನ ವ್ಯೂ ಆಗಿರುತ್ತೆ. ಸೊ ಟಾರ್ಗೆಟ್ ಅಪ್ಗ್ರೇಡ್ ಬಂದ ರೀಸನ್ನಿಂದ ಸ್ಟಾಕ್ ಸ್ವಲ್ಪ ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ಝೈಡಸ್ ಲೈಫ್ ಸೈನ್ಸಸ್ ಸ್ಟಾಕ್ ಪ್ರೈಸ್ನಲ್ಲಿ 1% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ರೀಸೆಂಟಾಗಿ USFDA ಇವರ ಅಹಮದಾಬಾದ್ ಫೆಸಿಲಿಟಿಯನ್ನು ವಿಸಿಟ್ ಮಾಡಿದ್ರು. 2 ಅಬ್ಸರ್ವೇಷನ್ಸ್ ಕಂಪನಿಗೆ ಸಿಕ್ಕಿದೆ. ಬಟ್ ಡೇಟಾ ಇಂಟಿಗ್ರಿಟಿ ರಿಲೇಟೆಡ್ ಯಾವುದೇ ರೀತಿಯ ಅಬ್ಸರ್ವೇಷನ್ಸ್ ಬಂದಿಲ್ಲ. ಏನು ಅಬ್ಸರ್ವೇಷನ್ ಬಂದಿದೆ ಅದರ ಮೇಲೆ ಕೆಲಸ ಮಾಡ್ತೀವಿ, ಆದಷ್ಟು ಬೇಗ ಅದನ್ನು ರಿಸಾಲ್ವ್ ಮಾಡ್ತೀವಿ ಅಂತ ಝೈಡಸ್ ಲೈಫ್ ಸೈನ್ಸಸ್ನ ಮ್ಯಾನೇಜ್ಮೆಂಟ್ ಕ್ಲಾರಿಫಿಕೇಶನ್ಸನ್ನು ಕೊಟ್ಟಿದ್ದಾರೆ. ಬಟ್ ಈ ರೀತಿ ಅಬ್ಸರ್ವೇಷನ್ಸ್ ಬಂದಾಗ ಸ್ಟಾಕ್ನಲ್ಲಿ ಸ್ವಲ್ಪ ನೆಗೆಟಿವ್ ಸೈಡ್ ಇರುತ್ತೆ. ಅಬ್ಸರ್ವೇಷನ್ಸ್ ಕ್ಲಿಯರ್ ಆದಮೇಲೆ ಸ್ಟಾಕ್ಸ್ ಮತ್ತೆ ಗೇನ್ ಆಗುವಂಥ ಪಾಸಿಬಿಲಿಟಿ ಇದೆ. ಇನ್ವೆಂಟರ್ಸ್ ನಾಲೆಜ್ ಸೊಲ್ಯೂಷನ್ ಸ್ಟಾಕ್ ಪ್ರೈಸ್ನಲ್ಲಿ 6% ಅರೌಂಡಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಲಾಕ್ ಇನ್ ಪೀರಿಯಡ್ ಎಂಡ್ ಆಗಿದೆ. ಆದ್ದರಿಂದ ಕಂಪನಿಯ ಶೇರ್ಗಳಲ್ಲಿ ಹೆಚ್ಚಿನ ಒಂದು ಸೆಲ್ಲಿಂಗ್ ಪ್ರೆಷರ್ ಕಾಣಿಸ್ತಿದೆ. 1659 ಪ್ರೈಸ್ನಲ್ಲಿ ಒಂದು ಬ್ಲಾಕ್ ಡೀಲ್ ನೋಡೋದಕ್ಕೆ ಸಿಕ್ತು. ಆ ಒಂದು ಪ್ರೈಸ್ನಿಂದ ಸ್ಟಾಕ್ ಸಾಕಷ್ಟು ವೀಕ್ ಕೂಡ ಆಗಿದೆ. ಸೊ ಲಾಕ್ ಇನ್ ಪೀರಿಯಡ್ ಎಂಡ್ ಆದಾಗ IPOಗೂ ಮುಂಚೆ ಯಾರು ಇನ್ವೆಸ್ಟ್ ಮಾಡಿರ್ತಾರೆ ಅವರು ಎಕ್ಸಿಟ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾರೆ. ಆಗ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಇರುತ್ತೆ. ಬಟ್ ಸ್ಲೋ ಆಗಿ ಸ್ಟಾಕ್ ರಿಕವರ್ ಆಗುವಂಥ ಪಾಸಿಬಿಲಿಟಿ ಇರುತ್ತೆ. ಕೇನ್ಸ್ ಟೆಕ್ನಾಲಜಿ QIP ತರುವಂಥ ಪ್ಲಾನ್ಸನ್ನು ಮಾಡ್ತಿದ್ದಾರೆ. 1600 ಕೋಟಿಯ ಫಂಡ್ ರೈಸಿಂಗ್ನ ಪ್ಲಾನ್ ಇದೆ. ಕೆಪೆಕ್ಸ್ನಲ್ಲಿ ಬಳಸೋದಕ್ಕೆ ಈ ಒಂದು ಫಂಡ್ ರೈಸಿಂಗನ್ನು ಕೇನ್ಸ್ ಟೆಕ್ನಾಲಜೀಸ್ ಮಾಡ್ತಿದ್ದಾರೆ. ಇವತ್ತು ಸ್ಟಾಕ್ 2% ಕರೆಕ್ಟ್ ಆಗಿದೆ. ಯೂಶಲಿ QIP ಪಾಸಿಟಿವ್ ಆಗಿರುತ್ತೆ. ಬಟ್ ಪ್ರೈಸ್ ಬ್ಯಾಂಡ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕ್ರೂಡ್ ಆಯಿಲ್ನ ಪ್ರೈಸಸ್ ಇನ್ನಷ್ಟು ಇನ್ಕ್ರೀಸ್ ಆಗಿದೆ. $77 ಅರೌಂಡಲ್ಲಿ ಕ್ರೂಡ್ ಆಯಿಲ್ನ ಪ್ರೈಸ್ ಇವತ್ತು ನೋಡೋದಕ್ಕೆ ಸಿಕ್ತು. ಇದರಿಂದ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ HPCL, BPCL, IOC ಸ್ಟಾಕ್ ಪ್ರೈಸ್ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ONGC ಗೇನ್ ಆಗಿದೆ. ಸೊ ಕ್ರೂಡ್ ಆಯಿಲ್ನ ಪ್ರೈಸಸ್ ಇನ್ಕ್ರೀಸ್ ಆದಂಥ ನ್ಯೂಸ್ ಬಂದಾಗ ONGC ಪಾಸಿಟಿವ್ ಆಗಿ ಟ್ರೇಡ್ ಆಗುತ್ತೆ. ಸೊ ಕ್ರೂಡ್ ಆಯಿಲ್ ಫಾಲ್ ಆಯಿತು ಅಂದಾಗ ONGC ಕರೆಕ್ಟ್ ಆಗುತ್ತೆ. HPCL, BPCL, IOC ಸ್ಟಾಕ್ಗಳು ಗೇನ್ ಆಗುತ್ತೆ. ಸೊ ಈ ರೀತಿಯ ಮೊಮೆಂಟಮ್ ಕ್ರೂಡ್ ಆಯಿಲ್ನ ಪ್ರೈಸ್ ನ್ಯೂಸ್ನಿಂದ ನಮಗೆ ನೋಡೋದಕ್ಕೆ ಸಿಗ್ತಿರುತ್ತೆ. IPO ವಿಚಾರಕ್ಕೆ ಬಂದಾಗ ನಾಳೆ ಓಸ್ವಾಲ್ ಪಂಪ್ಸ್ನ ಲಿಸ್ಟಿಂಗ್ ನೋಡೋದಕ್ಕೆ ಸಿಗುತ್ತೆ. ಪ್ರೀಮಿಯಂ ಇನ್ನಷ್ಟು ಫಾಲ್ ಆಗಿದೆ. ಮಾರ್ಕೆಟ್ನಲ್ಲಿ ವೀಕ್ನೆಸ್ ಇದ್ದರೆ ಎಕ್ಸ್ಪೆಕ್ಟೇಷನ್ನ ರೀತಿಯಲ್ಲಿ ಲಿಸ್ಟಿಂಗ್ ಬರೋದಿಲ್ಲ. ಬಟ್ ಸ್ಟಿಲ್ ಪಾಸಿಟಿವ್ ಲಿಸ್ಟಿಂಗನ್ನು ನಾಳೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆ ಆರಿಸ್ ಇನ್ಫ್ರಾನಲ್ಲಿ 2ನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಯಿತು. ರಿಟೇಲ್ ಕ್ಯಾಟಗರಿ ಆಲ್ರೆಡಿ 3 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. HNI ಕ್ಯಾಟಗರಿ 1.5 ಟೈಮ್ ಸಬ್ಸ್ಕ್ರೈಬ್ ಆಯಿತು.
QIB ಕ್ಯಾಟಗರಿಯಲ್ಲಿ ಕೂಡ 0.8 ಟೈಮ್ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದ್ದು ಗ್ರೇ ಮಾರ್ಕೆಟ್ ಪ್ರೀಮಿಯಂ 50% ಫಾಲ್ ಆಗಿದೆ. ನಿನ್ನೆ 25 ರೂಪಾಯಿ ಇದ್ದಂಥ ಪ್ರೀಮಿಯಂ ಇವತ್ತು 13 ರೂಪಾಯಿಗೆ ಫಾಲ್ ಆಗಿದೆ. ಸೊ 13 ರೂಪಾಯಿ ಅರೌಂಡಲ್ಲಿ ಪ್ರೀಮಿಯಂ ಇದ್ದರೆ ಅವಾಯ್ಡ್ ಮಾಡೋದೇ ಬೆಟರ್ ಆಗಿರುತ್ತೆ. ಕಂಪನಿ ಲಾಸ್ ಮೇಕಿಂಗ್ ಬಿಸ್ನೆಸ್ ಆಗಿತ್ತು, ಈಗಷ್ಟೇ ಪ್ರಾಫಿಟೇಬಲ್ ಆಗಿದ್ದಾರೆ. ಸೊ ಆ ಒಂದು ರೀಸನ್ನಿಂದ ಲಾಂಗ್ ಟರ್ಮ್ನ ಪರ್ಸ್ಪೆಕ್ಟಿವ್ ಕೂಡ ಅಷ್ಟು ಸ್ಟ್ರಾಂಗ್ ಆಗಿ ಕಾಣಿಸ್ತಿಲ್ಲ. ಆದ್ದರಿಂದ ಅವಾಯ್ಡ್ ಮಾಡೋದೇ ಬೆಟರ್ ಡಿಸಿಷನ್ ಆಗುತ್ತೆ. ಮೇ ಬಿ ಮಾರ್ಕೆಟ್ ಪಾಸಿಟಿವ್ ಆದರೆ ಪ್ರೀಮಿಯಂ ಇನ್ಕ್ರೀಸ್ ಆಗ್ಬೋದು, ಬಟ್ ಸ್ಟಿಲ್ ಒಂದು ರಿಸ್ಕ್ ಇದ್ದೇ ಇರುತ್ತೆ. ಹಾಗೆ ಇವತ್ತಿನ FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ ಇಬ್ಬರು ಕೂಡ ನೆಟ್ ಬೈಯರ್ಸ್ ಆಗಿದ್ರು. DIS ಕಡೆಯಿಂದ 365 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ ನೋಡೋದಕ್ಕೆ ಸಿಕ್ಕಿದ್ರೆ FIIs ಕಡೆಯಿಂದ 1008 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ ನೋಡೋದಕ್ಕೆ ಸಿಕ್ಕಿದೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.